ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ದು ಡಯಟ್ ಪ್ಲ್ಯಾನು. ಇದು 4th ಡೇ ಡಯಟ್ ಪ್ಲ್ಯಾನು. ಓಕೆ, ನಾ ಬೆಳಗ್ಗೆ ಇವತ್ತು 4:15ಗೆ ಎದ್ದಿದ್ದೆ. ಸೊ 5:30 ಅಂದರೆ ಲೆಮನ್ ಕಾಫಿ ಕುಡಿದು ವಾಕಿಂಗ್ ಹೋಗಿ ಬಂದೆ. ವಾಕಿಂಗ್ ಹೋಗಿ ಬಂದಮೇಲೆ ಮತ್ತೆ ನಾನು ಗ್ರೀನ್ ಟೀ ಕುಡಿದೆ. ಬೆಳಗ್ಗೆ ಟಿಫನ್ಗೆ ಇವತ್ತು ಅವಲಕ್ಕಿ ಮಾಡಿಕೊಂಡೆ. ಅವಲಕ್ಕಿ ಜಾಸ್ತಿ ಶೇಂಗಾ ಹಾಕಿದ್ದೀನಿ, ಯಾಕಂದರೆ ಸ್ವಲ್ಪ ಪ್ರೋಟೀನ್ ಇರಬೇಕು. ಸ್ವಲ್ಪ ತೊಗೊಂಡಿದ್ದೆ ಅವಲಕ್ಕಿ ಸಹ. ಅವಲಕ್ಕಿನೂ ಫೈಬರ್ ಇರೋದ್ರಿಂದ ಹೆಲ್ದಿಗೆ ಚೆನ್ನಾಗಿ. ಸೊ 11 ಗಂಟೆಗೆ ನಾನು ಫಾಸ್ಟಿಂಗ್ ಬ್ರೇಕ್ ಮಾಡಿದೆ ವಿತ್ ಅರ್ಧ ಆ್ಯಪಲ್ಲು ಮತ್ತು ಒಂದು ಬೌಲ್ಲು ಅವಲಕ್ಕಿಯಿಂದ. 2 ಗಂಟೆಗೆ ಹಂಗೆ ನಾನು ಊಟ ಮಾಡಿದ್ದು. ಓಕೆ, ಚಿಕನ್ನು, ರೈಸು, 1 ಚಪಾತಿ ಮತ್ತು ಪಾಲಕ್ ಸೊಪ್ಪು ಬೇಳೆ, ಈರುಳ್ಳಿ, 1 ಕ್ಯಾರೆಟು ಮತ್ತು ಸ್ವಲ್ಪ ರೈಸ್ ತಿಂದೆ. ಚಿಕನ್ ಚೆನ್ನಾಗಿ ತಿಂದೆ. ಓಕೆ, ಈವ್ನಿಂಗು ಊಟ ಹಸಿವಾಗಿಲ್ಲ ಅಂತೇಳಿ ಇದು ಒಂದು ಡ್ರಿಂಕ್ ಮಾಡ್ಕೊಂಡು. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಇದು ಈವ್ನಿಂಗ್ದು ವ್ಲಾಗ್. ಆ್ಯಕ್ಚುಲಿ ನಾನು ಮಧ್ಯಾಹ್ನ ಜಾಸ್ತಿ ಊಟ ಮಾಡಿದ್ದೀನಿ, ನಾನ್ ವೆಜ್ ತಿಂದಿದ್ದೀನಿ. ಸೊ ನಂಗೆ ಸಾಯಂಕಾಲ ಹಸಿವಾಗ್ತಿಲ್ಲ. ನಾನು ಆಮೇಲೆ 7 ಗಂಟೆ ಅಥವಾ 6:30 ಪೌಣೆ 7ಕ್ಕೆ ತಿಂದರೆ ಒಂದು ಆ್ಯಪಲ್ ತಿನ್ಬೇಕು ಅಂದ್ಕೊಂಡಿನಿ, ಇಲ್ಲಾಂದರೆ ಇಲ್ಲ. ಸೊ ಅದಕ್ಕಿಂತ ಮುಂಚೆ ನಾನು ಒಂದು ಡ್ರಿಂಕ್ ಮಾಡ್ಕೊಳ್ತಾ ಇದ್ದೀನಿ, ಡೈಜೆಸ್ಟಿವ್ ಡ್ರಿಂಕ್ ಅಂತ ಹೇಳ್ಬೋದು. ಇದಕ್ಕೆ ಏನೇನು ಬೇಕಾದಪ್ಪ ಇಂಗ್ರೀಡಿಯೆಂಟ್ಸ್ ಅಂತಂದರೆ, ಜೀರಿಗೆ 1 ಸ್ಪೂನ್, ಈ ಸ್ಪೂನಿಂದ 1 ಸ್ಪೂನ್ ಜೀರಿಗೆ ತೊಗೊಂಡಿನಿ. 1 ಸ್ಪೂನು ಬಡೆ ಸೋಪು ಅಥವಾ ಸೋಪು ಅಂತ ಕರಿತೀವಿ ನೋಡಿ, ತಿನ್ನೋದು ಅದು. ಮತ್ತು ಅರ್ಧ ಸ್ಪೂನ್ಕಿಂತ ಅರ್ಧ ಅಜ್ವಾಯಿನ ತೊಗೊಂಡಿನಿ. ಮತ್ತು 1 ಚಕ್ಕೆ ಮತ್ತು 1 ಏಲಕ್ಕಿ ಕುಟ್ಟಿಟ್ಕೊಂಡಿನಿ. ಓಕೆ, ಇದನ್ನೆಲ್ಲಾನು ಈ ಗ್ಲಾಸಿಲೆ 2 ಗ್ಲಾಸ್ ನೀರು ಕಾಯ್ಸಕ್ಕೆ ಇಟ್ಟಿದ್ದೀನಿ. ಓಕೆ, ಇದರಲ್ಲಿ ಇದೆಲ್ಲ ಇಂಗ್ರೀಡಿಯೆಂಟ್ಸು ಎಲ್ಲ ಪದಾರ್ಥ ಇದರಲ್ಲಿ ಹಾಕಿ ಹಾಕಿ ಒಂದು 15 ನಿಮಿಷ ಕುದಿಸೋಣ. ಸೊ ಇದು ಫುಲ್ ಬಾಯ್ಲ್ ಆಗಿ ಕಲರ್ ಬಿಡುತ್ತೆ. ಅಂದರೆ ಈಗ 2 ಗ್ಲಾಸ್ ನೀರಿದ್ರೆ ಅದು 1.5 ಗ್ಲಾಸ್ ಆಗೋತನ. ಓಕೆ, 1.5 ಗ್ಲಾಸ್ ಆದಮೇಲೆ ಇದನ್ನು ಕುಡಿಯೋಣ. ವಾಟರ್ ರೆಡೀಸ್ ಆಗ್ಯದವ. ಓಕೆ, ಇದನ್ನು ಸಾಕು ಬಾಯ್ಲ್ ಆಗಿದ್ದು, ಈಗ ಸೋಸ್ಕೊಂಬಿಡೋಣ. ಈ ಡ್ರಿಂಕ್ ಏನು ಯೂಸ್ ಅಂತಂದರೆ, ಊಟ ಮಾಡಿದ್ದು ಚೆನ್ನಾಗಿ ಈಸಿಯಾಗಿ ಕರಗುತ್ತೆ. ಇಂಡೈಜೆಷನ್ ಆಗಿದ್ದು ಡೈಜೆಷನ್ ಆಗುತ್ತೆ. ಒಳ್ಳೆ ಹೊಟ್ಟೆ ಉಬ್ಬಿರ್ತದೆ ನೋಡಿ, ಹೊಟ್ಟೆ ಬಿಗಿ ಆಗಿದ್ದು ಮತ್ತು ಗ್ಯಾಸ್ ಆಗಿದ್ರೆ, ಆ್ಯಸಿಡಿಟಿ ಆಗಿದ್ರೆ, ಓಕೆ, ಹೊಟ್ಟೆ ಫುಲ್ ಅನಿಸ್ತಾ ಇದ್ರೆ ಇದನ್ನು ಕುಡಿದ್ರೆ ಈ ಬ್ಲೋಟಿಂಗ್ ಎಲ್ಲ ಕಡಿಮೆ ಆಗುತ್ತೆ, ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಸೊ ನಾ ಯಾವಾಗೆಲ್ಲ ನಾನ್ ವೆಜ್ ತಿಂತೀನಲ್ಲ ಅವಾಗೆಲ್ಲ ಇದನ್ನ ಮಾಡ್ಕೊಂಡು ಕುಡಿತೀನಿ. ಆ್ಯಕ್ಚುಲಿ ಡೈಲಿ ಕುಡಿದ್ರೂ ಚೆನ್ನಾಗಿದ್ದು, ಡೈಲಿ 2 ಟೈಮ್ಸ್ ಕುಡಿದ್ರೆ ಬೆಸ್ಟ್ ಇರ್ತದೆ. ಗುಡ್ ಈವ್ನಿಂಗ್. ಇದು ಆ್ಯಕ್ಚುಲಿ ಸಾಯಂಕಾಲ ಟೈಮು ಆಗಿದೆ, 6:30 ಆಗಿದೆ. ಓಕೆ, ನಾನು ಆ್ಯಕ್ಚುಲಿ ಏನಾದರೂ ತಿನ್ನಬೇಕಿತ್ತು, ಲಾಸ್ಟ್ ಮೀಲ್ ತಿನ್ನಬೇಕಿತ್ತು. ಸೊ ಇವತ್ತು ಆಗಲ್ಲ ತಿನ್ನೋಕ್ಕೆ, ಹಶು ಇಲ್ಲ, ಜಾಸ್ತಿ ಹೊಟ್ಟೆ ತುಂಬಿಟ್ಟಿದೆ. ಚಿಕನ್ ಹತ್ತಿ ತಿಂದಿನಲ್ಲ, ಸ್ವಲ್ಪ ತವಾ ಫ್ರೈ ಮಾಡ್ಕೊಂಡು ತಿಂದಿದ್ವಿ, ಆಯಿಲಿ ಜಾಸ್ತಿ ಇರ್ತದೆ. ಅದಕ್ಕೆ ಇದು ಡೈಜೆಸ್ಟಿವ್ ಚೂರ್ಣ, ಇದು ಡ್ರಿಂಕ್ಸ್, ಜೀರಿಗೆ ಕಷಾಯ ಅಂತ ಕರಿಬೋದು, ಅಜ್ವೈನ್ ಕಷಾಯ ಅಂತ ಕರಿಬೋದು. ಓಕೆ, ಇದನ್ನು ಸಿಪ್ ಮಾಡ್ಕೋತಾ ಬಿಸಿದೆ ಟೀ ಕುಡ್ದೋ ಥರ ಕುಡಿಬೇಕು. ಇದಷ್ಟೇ ಕುಡಿದು ನನ್ನ ಇವತ್ತಿನ ಡಯಟ್ನ ಮುಗಿಸ್ತಾ ಇದ್ದೀನಿ. ಓಕೆ, ಪ್ಲೀಸ್ ನನ್ನ ಚಾನಲ್ ಇಷ್ಟ ಆದರೆ ನನಗೇನಾದರೂ ಚೇಂಜಸ್ ಮಾಡಬೇಕಿತ್ತಿದ್ರೆ, ಹೇಳೋದೇನಾದ್ರು ಅರ್ಥ ಆಗ್ತಿದ್ದಿಲ್ಲ ಅಂದರೆ, ಮಾತಾಡೋದು ಕೇಳಿಸ್ತಾ ಇಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾವು ಯಾವುದಾದ್ರೂ ಟಾಪಿಕ್ ಬಗ್ಗೆ ಬೇರೆ ಏನಾದರೂ ಹೇಳಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ. ಓಕೆ, ಥ್ಯಾಂಕ್ ಯು. Please subscribe my channel, like and share to your family members.